ಕುಡಿತಕ್ಕಂಥ ನೀರನ್ನು ಕಲ್ಮಶ ಮಾಡೋದರಲ್ಲಿ ಮೊದಲಿಗೆ ನಾವೇ. ಎಲ್ಲಿ ವೃಷಭಾವತಿ ನದಿಯ ವಿಚಾರಕ್ಕೆ ಬಂದಾಗಲೂ ಅದೇ ರೀತಿಯಾಗಿ, ಯಾಕೆಂದರೆ ಒಂದು 70-80 ವರ್ಷಗಳ ಹಿಂದೆ ಶುದ್ಧವಾಗಿದ್ದ ನದಿ ಕ್ರಮೇಣ ಏನಾಯಿತು ಅಂದರೆ ಆ ನದಿ ಪಕ್ಕದಲ್ಲಿ ಮನೆಗಳು ಬರೋಕ್ಕೆ ಆರಂಭ ಆಯಿತು, ಮನೆಗಳ ಜೊತೆಯಲ್ಲಿ ಕಾರ್ಖಾನೆಗಳು ಬರೋಕ್ಕೆ ಆರಂಭ ಆಯಿತು. ಅದನ್ನು ಬಿಟ್ಟಂತಹ ಆ ತ್ಯಾಜ್ಯಗಳು ಏನಿದೆ ಅದೆಲ್ಲ ಅವ್ರು ಎಲ್ಲಿ ಬಿಡೋದಕ್ಕೆ ಸಾಧ್ಯ? ಇಲ್ಲೇ ಬಿಟ್ಟರು. ನೀರು ಹರಿಯತಕ್ಕಂಥ ಜಾಗ ಎಲ್ಲಿದೆಯೋ ಅಲ್ಲೇ ಬಿಡೋದು. ಆವಾಗ ಏನು ಮಾಡಬೇಕಾಗಿತ್ತು? ಅದಕ್ಕೆ ಒಂದು ನದಿ ಹರಿಯೋದಕ್ಕೆ ಒಂದು ಸಪರೇಟಾಗಿ ಒಂದು ಜಾಗ ಮಾಡ್ಕೋಬೇಕಾಗಿತ್ತು, ಕಾಲುವೆ ಮಾಡಬೇಕಾಗಿತ್ತು. ಮತ್ತು ಈ ಒಂದು ನೀರು ಚರಂಡಿ ನೀರು ಹರಿಯೋದಕ್ಕೆ ಬೇರೆ ಒಂದು ಮಾಡ್ಕೋಬೇಕಾಗಿತ್ತು. ಆಗ ನಾವು ಮಾಡಲಿಲ್ಲ. ಅದೇನಾಯಿತು, ಕ್ರಮೇಣ ಬರ್ತಾ ಬರ್ತಾ ಈ ನದಿಗೆ ಅತಳ ಚಿಕ್ಕದಾಗ್ತಾ ಬಂತು. ನಾವು ನದಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಅಂದುಕೊಂಡಿರ್ತೀವಿ ಒಂದು 150 ಅಡಿ ಅಗಲ ಹರಿಯುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸುತ್ತಮುತ್ತ ಬೆಟ್ಟ ಪ್ರದೇಶಗಳು, ಇಲ್ಲಿ ಎಲ್ಲೇ ಮಳೆ ಬಿದ್ದರೂ ಆ ಬೆಟ್ಟ ಗುಡ್ಡಗಳ ಮುಖಾಂತರ ಇಲ್ಲಿಗೆ ಬರ್ತಾಯಿತ್ತು. ಇಲ್ಲೂ ಅಷ್ಟೇ ಮುಂದೆ ಆ ಕಡೆ ನಾವು ಎತ್ತರ ನೋಡ್ಬೋದು. ಈ ಸ್ವಲ್ಪ ಹೊಸಕೆರಳ್ಳಿ ಗಿರಿನಗರ ಕಡೆ ಹೋದರೆ ಬೆಟ್ಟ ಪ್ರದೇಶಗಳೆಲ್ಲ ಇದೆ. ಅಲ್ಲಿ ಬಿದ್ದಂಥ ನೀರೆಲ್ಲ ಇಲ್ಲಿಗೆ ಬರೋದು. ಅವಾಗೇನಾಗಿತ್ತು, ಇಲ್ಲಿ 150 ಅಡಿ ಅಗಲ ಇತ್ತು, ಚೆನ್ನಾಗಿ ಹರಿಯೋದು ಶುದ್ಧವಾದ ನೀರು. ಅಲ್ಲಿ ಏನಾದರೂ ಆ ದುಡ್ಡು ನಾಣ್ಯವನ್ನು ಹಾಕಿದರೆ ಅದು ನಮಗೆ ಕಾಣಿಸೋದು. ನಮ್ಮ ಹಿರಿಯರೊಬ್ಬರು ಹೇಳ್ತಾಯಿದ್ರು, ಅಲ್ಲಿ ಸ್ನಾನ ಮಾಡಿ ಬಂದಾಗ ಅಲ್ಲಿ ಹೋಗಿ ಒಳಗಡೆ ಹೋಗಿ ಆ ನಾಣ್ಯ ಎತ್ಕೊಂಡು ಬರ್ತಾಯಿದ್ವಿ ಅಂತ ಹೇಳಿದರು. ಈಗ ಇದು ಕೆಡೋದಕ್ಕೆ ಯಾರು ಕಾರಣ? ಮತ್ತೆ ನಾವೇ ಹೇಳಬೇಕು, ನಾವೇ ಕೆಡಿಸಿದ್ದೀವಿ. ಎಲ್ಲಿವರೆಗೆ ಕೆಡಿಸಿದ್ದೀವಿ ಅಂದರೆ ಕಾವೇರಿ ನದಿ ಕೂಡ ಮೊನ್ನೆ ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅನ್ನೋ ಒಂದು ವಿಚಾರ ಕೂಡ ನಮಗೆ ಬಂತು. ಯಾಕೆ ಅಂತ ಹೇಳಿದ್ರೆ ಅದೇ ಆ ರೀತಿ ಆದಾಗ ನಾವು ಅದನ್ನು ಸರಿಪಡಿಸೋದು ಯೋಚನೆ ಮಾಡ್ತಾ ಇದ್ದೀವ. ಆ ವಿಭಾಗಕ್ಕೆ ಬಂದರೆ ಭಾಳ ಕಷ್ಟ ಆಗುತ್ತೆ. ಈ ಒಂದು ಕೊಳಚೆ ನೀರು ಏನಿದೆ ಅದನ್ನು ಎಷ್ಟಾದರೂ ಬರಲಿ, ನಾನು ಹೇಳೋದು ನಂದಿ ಪಾದದಿಂದ ಹುಟ್ಟಿದ್ದನ್ನು ಒಂದು ಕಾಲುವೆ ಮಾಡಿ ಕನಿಷ್ಠ ಒಂದು ದಿವಸಕ್ಕಾದರೂ ಆ ಶುದ್ಧವಾದ ನೀರನ್ನು ಬೆಂಗಳೂರಿನ ಜನಕ್ಕೆ ಕೊಟ್ಟರೆ ಅದಾದರೂ ಸಾರ್ಥಕ ಆಗುತ್ತೆ ಅನ್ನೋದು ನಮ್ಮ ಒಂದು ಆಶಯ. ಆದರೆ ಇಚ್ಛಾಶಕ್ತಿ ಇರಬೇಕು. ನಾವೇನು ಹೇಳಿದ್ದೀವಿ ಅಂದರೆ ಈ ಒಂದು ನೀರು ಏನು ಹರಿತಾ ಇದೆ ಅದರ ಪರಿವಾರಗಳು ಏನಿದೆ ಅಂದರೆ ಪರಿಧಿಗಳು ಏನಿದೆ ಅದರಲ್ಲಿರ್ತಕ್ಕಂತಹ ಯಜಮಾನರುಗಳು ಕುಳಿತು ಮನಸ್ಸನ್ನು ಮಾಡಿ ಅದಕ್ಕೆ ಯಾವುದೇ ತ್ಯಾಜ್ಯ ಬೀಳದೇ ಇರೋ ಹಾಗೆ ಸ್ವಲ್ಪ ಕಟ್ಟುನಿಟ್ಟಾದ ನಿಯಮ ಮಾಡಿದರೆ ಸ್ವಲ್ಪನಾದರೂ ಸರಿ ಹೋಗುತ್ತೆ ಅನ್ನೋದು ನನ್ನ ಉದ್ದೇಶ. ಇಲ್ಲಿ ಮುಂಚೆ ಎಲ್ಲ ಬಂದು ಈ ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ದೇವರ ದರ್ಶನಕ್ಕೆ ಬರ್ತಾಯಿದ್ರು. ಸೊ ಆ ಪವಿತ್ರತೆ ಈಗ ಅಪವಿತ್ರ ಮಾಡಿದ್ದಾರೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಮಳೆ ಜಾಸ್ತಿ ಬಂದಾಗ ದೇವಸ್ಥಾನದ ಒಳಗಡೆಯೇ ಈ ವೃಷಭಾವತಿ ನದಿಯೆಲ್ಲ ಬಂದು ಅಪವಿತ್ರ ಮಾಡುತ್ತೆ. ಸೊ ಇದರ ಬಗ್ಗೆ ಸರ್ಕಾರಕ್ಕೆ ತಾವೇನು ಗಮನಕ್ಕೆ ತಂದಿಲ್ವಾ? ಇದನ್ನು ಏನಾದರೂ ಒಂದು ಸರಿ ಮಾಡಿಕೊಡಿ, ಈ ಕ್ಷೇತ್ರವನ್ನು ಉಳಿಸ್ಕೊಡಿ ಅಂತ. ಇಲ್ಲ, ಅದು ಭಾಳಷ್ಟು ಸರಿ ಮನವಿ ಮಾಡಿದ್ವಿ. ಅವರು ಅದಕ್ಕೆಲ್ಲ ಸ್ಪಂದಿಸ್ತಾ ಇದ್ದಾರೆ. ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಕಾಲಕ್ರಮೇಣ ಈ ಬೆಂಗಳೂರು ನಗರ ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಅದರಲ್ಲಿ ಪ್ರಮುಖವಾದ ತೊಡಕಿರ್ತಕ್ಕಂಥ ಇಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಮಹಾರಾಜರ ಕಾಲದಲ್ಲಿ ಒಂದು ಸೇತುವೆ ಇತ್ತು. ಇಲ್ಲಿ ಮೈಸೂರು ರಸ್ತೆಯಲ್ಲಿ ಒಂದೇ ಒಂದು ಸೇತುವೆ, ಹಳೆಯ ಕಾಲದ ಸೇತುವೆ, ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಸೇತುವೆ ಇತ್ತು. ಅದರಲ್ಲಿ ಆ ಕಡೆ ಬಾಪೂಜಿ ನಗರದ ಹತ್ರನೂ ಕಾಡಮಲ್ಲೇಶ್ವರನ ದೇವಸ್ಥಾನ ಕಡೆಯಿಂದ ಬರೋದಕ್ಕೂ ಒಂದು ಸೇತುವೆ ಇತ್ತು. ಅದು ಬಾಪೂಜಿ ನಗರಕ್ಕೆ ಸಂಬಂಧಪಟ್ಟಂಥ ಸೇತುವೆ. ಇದು ಮೈಸೂರು ನಗರಕ್ಕೆ ಹೋಗ್ತಕ್ಕಂತಹ ಸೇತುವೆ. ಅದೇನಾಯಿತು ಅಂತ ಹೇಳಿದ್ರೆ, ಒಂದು ಸಾರಿ ಈ ಬಾಪೂಜಿ ನಗರಕ್ಕೆ ಹೋಗ್ತಕ್ಕಂಥ ಸೇತುವೆ ಕಡಿದು ಹೋಯಿತು. ಆವಾಗ ಅಲ್ಲಿದ್ದ ಜನಗಳಿಗೆ ಯಾವುದೇ ಸಂಪರ್ಕ ಇಲ್ಲದಿರಾಯಿತು. ಆವಾಗ ಆ ಸೇನೆಯವರು ಬಂದು ಒಂದು ದಿವಸದಲ್ಲಿ ಒಂದು ತಾತ್ಕಾಲಿಕ ಸೇತುವೆಯನ್ನು ಮಾಡಿಕೊಟ್ರು. ಅದು ಬಹಳಷ್ಟು ವರ್ಷಗಳು ನಡೆಯಿತು. ಹಾಗೆ ಅದು ಜೀರ್ಣ ಆಗೋಂಥ ಸಂದರ್ಭದಲ್ಲಿ ಆಗಿದ್ದಂಥ ಜನಪ್ರತಿನಿಧಿಗಳು ಏನು ಮಾಡಿದರು, ಇದಕ್ಕೆ ಒಂದು ಸರಿಯಾದ ಸೇತುವೆಯನ್ನು ಕಟ್ಟೋಣ ಅಂಥೇಳಿ ಹಳೆಯ ಸೇತುವೆಗಿನ್ನ ಸುಮಾರು 4 ಅಡಿ 5 ಅಡಿ ಎತ್ತರದಲ್ಲಿ ಸುಸಜ್ಜಿತವಾದ ಒಂದು ಸೇತುವೆಯನ್ನು ಕಟ್ಟಿದ್ರು. ಹಾಗೆ ವಿಚಾರ ಏನಾಯಿತು ಅಂದರೆ, ಮೈಸೂರು ರಸ್ತೆಯಲ್ಲಿ ಇರ್ತಕ್ಕಂತಹ ಸೇತುವೆ ಕಿರಿದಾಯಿತು, ಆ ಕಡೆ ಇದ್ದಂತಹ ಸೇತುವೆ ದೊಡ್ಡದಾಯಿತು. ಆ ಕಡೆ ಸೇತುವೆ ದೊಡ್ಡದಾದಾಗ ಏನಾಯಿತು, ಅಲ್ಲಿ ನದಿಯ ನೀರು ಜಾಸ್ತಿ ಬರೋದಕ್ಕೆ ಶುರುವಾಯಿತು. ಹರಿವು ಜಾಸ್ತಿ ಆದಾಗ ಏನಾಯಿತು, ಈ ಕಡೆಯಿಂದ ಬರೋ ನೀರನ್ನು ತಡೆಯೋದಕ್ಕೆ ಶುರುವಾಯಿತು. ಆ ನೀರು ನಿಂತಹ ನೀರು ಏನಾಯಿತು, ಆ ಸೇತುವೆ ಮೇಲೆ ಬಂತು. ಸೇತುವೆ ಮೇಲೆ ಬಂದಾಗ ಇಲ್ಲಿ ನಮ್ಮ ದೇವಸ್ಥಾನ ಇರ್ತಕ್ಕಂಥದ್ದು ಹಳ್ಳ ಪ್ರದೇಶ. ಈ ಕಡೆ ಕವಿಕಾ ಹತ್ರ ನೋಡಿದ್ರೆ ಎತ್ತರ ಇದೆ, ಆ ಕಡೆ ಗುಡ್ಡದ ಹಳ್ಳಿ ನೋಡಿದರೆ ಅಲ್ಲಿ ಎತ್ತರ ಇದೆ. ಅದು ಎರಡೂ ಬೆಟ್ಟ ಪ್ರದೇಶಗಳು. ಮೊದಲು ಅಲ್ಲಿಂದ ಹರಿದು ಬಂದ ನೀರು ಇಲ್ಲಿ ಬಂದು ಹೀಗೆ ಹೋಗ್ತಾ ಇದ್ದಿದ್ದರಿಂದ ಅದೇನೋ ತೊಂದರೆ ಆಗ್ತಾ ಇರಲಿಲ್ಲ. ಈಗೇನಾಯಿತು ಅಂದರೆ, ಆ ಸೇತುವೆ ಮೇಲಿಂದ ನೀರು ಬರುತ್ತೆ. ಆ ಸೇತುವೆ ಮೇಲೆ ನೀರು ಬಂದಿದ್ದು ರಸ್ತೆಗೆ ಬಂದಿದೆ, ರಸ್ತೆಯಿಂದ ನೇರ ನಮ್ಮ ದೇವಸ್ಥಾನಕ್ಕೆ ಬರುತ್ತೆ.
ಮೊದಲು ಏನಾಗ್ತಾ ಇತ್ತು ಅಂದರೆ ಅಲ್ಲಿ ಹೋಗ್ತಾ ಇದ್ದಾಗ ಅಷ್ಟು ನಮಗೆ ತೊಂದರೆ ಆಗ್ತಾ ಇರಲಿಲ್ಲ. ಬಂದು ವೃಷಭಾವತಿ ವರ್ಷಕ್ಕೊಂದು ಬಾರಿ ಬಂದು ಆ ಸ್ವಾಮಿಯ ಪಾದವನ್ನು ಮುಟ್ಟುಬಿಟ್ಟು ಹೋಗ್ತಾನೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಮೊದಲಿಂದಾನೂ ಇತ್ತು. ಆ ತಾಯಿ ಬಂದು ಹಾಗೆ ಹೊರಟೋಗ್ಬಿಡು, ಮೊದಲು ಪಾದಕ್ಕೆ ಮಾತ್ರ ಬಂದು ಸ್ಪರ್ಶ ಆಗೋದು. ಕ್ರಮೇಣ ಏನಾಯಿತು ಅಂದರೆ ನಾವು ನೀರು ಆಚೆ ಹೋಗೋದಕ್ಕೆ ತೂಬುಗಳನ್ನು ಬಿಟ್ಟಿದ್ದೀವಲ್ಲ, ಇದು ಯಾವಾಗ ಜಾಸ್ತಿ ಆಯಿತು ಆ ನೀರಿನ ತೂಬುಗಳಿಂದ ಒಳಗಡೆ ಬರೋಕ್ಕೆ ಶುರುವಾಯಿತು. ಅಲ್ಲಿಂದ ಬಂದ ನೀರು ಸ್ವಲ್ಪ ಎತ್ತರ ಆಯಿತು. ಯಾವಾಗ ಮೈಸೂರು ರಸ್ತೆ ಸೇತುವೆ ಕಿರಿದಾಯಿತು ಆವಾಗ ಇಲ್ಲದೆ ಇದ್ದಿದ್ದು ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಯಿತು. ಆನಂತರ ಏನಾಯಿತು, ಕಾಲಕ್ರಮೇಣ ಆ ಬ್ರಿಡ್ಜ್ ಒಂದನ್ನು ಹೈಟ್ ಮಾಡಿದ್ರು. ಆ ಬ್ರಿಡ್ಜ್ ಹೈಟ್ ಮಾಡಿದರೆ ಮತ್ತೆ ಪ್ರಾಬ್ಲಮ್. ಅದೊಂದು ಹೈಟ್ ಆಯಿತು, ಆ ಕಡೆ ದಿಣ್ಣೆ ಇದೆ, ಅಲ್ಲಿ ಮತ್ತೆ ನೀರು ನಿಂತ್ಕೊಳ್ಳೋಕೆ ಶುರುವಾಯಿತು. ಅಲ್ಲಿಂದ ಮತ್ತೆ ಒಳಗಡೆ ಬರೋಕ್ಕೆ ಶುರುವಾಯಿತು. ಅದಕ್ಕೆ ಈಗ ಸನ್ಮಾನ್ಯ ಹಿರಿಯರು ಈಗೊಂದು ಯಾವುದೋ ಯೋಚನೆ ಮಾಡಿದ್ದಾರೆ. ಅವ್ರಿಗೇನು ಯೋಚನೆ ಬಂತು ಅಂತ ಹೇಳಿದ್ರೆ, ಈ ಹರಿತಾ ಇರ್ತಕ್ಕಂಥ ನೀರು ಮೈಸೂರು ರಸ್ತೆಯಲ್ಲೇ ತೊಗೊಂಡೋಗ್ಬಿಟ್ಟು ಕವಿಕಾ ಹತ್ರ ನೀರನ್ನು ಬಿಟ್ಟರೆ ಸ್ವಲ್ಪ ಅದರ ಒಂದು ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಮೊನ್ನೆ ಪೂಜೆ ಮಾಡಿದರು. ಅದು ಯಾವ ಸ್ಥಿತಿಯಲ್ಲಿ ಇದೆಯೋ ನಮಗೆ ಗೊತ್ತಾಗಲ್ಲ, ಯಾಕೆಂದರೆ ಇಂಜಿನಿಯರ್ಸ್ ಇದ್ದಾರೆ, ಅದಕ್ಕೆಲ್ಲ ಕಾಂಟ್ರಾಕ್ಟರ್ಸ್ ಇದ್ದಾರೆ, ಅವ್ರು ನೋಡ್ಕೋಬೇಕು. ನಮಗೇನು ಅಂದರೆ ಈ ಪೂಜೆ ವಿಚಾರ ಬಿಟ್ಟರೆ ಇನ್ನೇನು ಗೊತ್ತಿರೋಲ್ಲ ನಮಗೆ. ಅದು ಆಗ್ತಾಯಿದ್ದರೆ ಒಳ್ಳೇದಾಗಲಪ್ಪ ಅಂತ ಹೇಳ್ಬೋದು ಅಷ್ಟೇ. ಇದಾಗಿದೆ, ಹಿಂಗಾಗಿ ಆಗ್ತಾಯಿದೆ. ಆದರೆ ಯಾವಾಗ ಏನಾಗಬೇಕು ಅಂತ ಭಗವಂತ ಬಿಟ್ಟಿದ್ದು, ಅವನಿಗೆ ಗೊತ್ತು ಯಾವಾಗ ಏನು ಮಾಡಿಸ್ಕೋಬೇಕು ಅಂತ. ಅವನು ಖಂಡಿತ ಮಾಡಿಸ್ಕೋತಾನೆ. ಇವತ್ತೆಲ್ಲ ನಾಳೆ ಆಗುತ್ತೆ. ನಾವು ಒಳ್ಳೆಯ ದಿನಗಳಿಗೆ ಎದುರು ನೋಡೋಣ ಅಷ್ಟೇ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.